ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್ ಚಾನಲ್. ನಾನು ನಿಮ್ಮ ಹಾಕಿ ಇವತ್ತು ನಮ್ಮ ಹತ್ರ ಒಂದು ಮೋಸ್ಟ್ ಬ್ಯೂಟಿಫುಲ್ ಕಾರು, ಆಲ್ಮೋಸ್ಟ್ ಎಲ್ಲರದು ರಿಕ್ವೈರ್ಮೆಂಟ್ ಕಾರ್ ಅಂತ ಹೇಳ್ತೀನಿ. ಎಲ್ಲರೂ ಆಲ್ಮೋಸ್ಟ್ ಕಾಲ್ ಮಾಡ್ತಾ ಇದ್ರು, ಮೆಸೇಜ್ ಮಾಡ್ತಾ ಇದ್ರು. ಅದು ಯಾವ ಗಾಡಿ ಅಂತ ಹೇಳ್ತೀನಿ, ವಿಡಿಯೋಲಿ ಹೋಗಿ ನೋಡೋಣ ಬನ್ನಿ ಫ್ರೆಂಡ್ಸ್. ಟೈಮ್ ವೇಸ್ಟ್ ಮಾಡೋದಲ್ಲ, ಡೈರೆಕ್ಟ್ಲಿ ನಮ್ಮ ವಿಡಿಯೋಗೆ ಹೋಗಿ ಕಂಪ್ಲೀಟ್ ವಿಡಿಯೋ ನೋಡೋಣ. ಅದು ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ತರ ಒಳ್ಳೆ ಕಾರ್ಸ್ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ ಇಂದ ಸಿಗುತ್ತೆ ಅಂತ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ವೇಟ್ ಮಾಡೋದಲ್ಲ, ಡೈರೆಕ್ಟ್ಲಿ ವಿಡಿಯೋಲಿಗೆ ನೋಡೋಣ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಎಲ್ಲರೂ ಶಿಫ್ಟ್ ಬೇಕು ಅಂತ ಹೇಳ್ತಾ ಇದ್ರು. ಇವಾಗ ಶಿಫ್ಟ್ ನಮ್ಮ ಹತ್ರ ಬಂದಿದೆ. 2011 ಮಾಡಲ್ ಡೀಸೆಲ್ VDI ವೇರಿಯಂಟ್ ನೋಡ್ತಾ ಇದ್ದೀರಾ. ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಬಂದಿದೆ ನನ್ನ ಹತ್ರ, ಶಿಫ್ಟ್ VDI. ಆಲ್ಮೋಸ್ಟ್ ಎಲ್ಲರೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆಗಲಿ ಫೋನ್ ಮಾಡಿ ಕೂಡ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಮೆಸೇಜ್ ಕೂಡ ಮಾಡ್ತಾ ಇದ್ರು, ಸರ್ ಶಿಫ್ಟ್ ಬಂದ್ರೆ ಹೇಳಿ, ಡೀಸೆಲ್ ಗಾಡಿ ಬಂದ್ರೆ ಹೇಳಿ ಅಂತ. ಮಾರ್ಕೆಟಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಶಿಫ್ಟ್, ಅದಕ್ಕೋಸ್ಕರ ಫುಲ್ ಡಿಮ್ಯಾಂಡ್ ಇದೆ, ಗಾಡಿಗಳು ಸಿಗ್ತಾ ಇಲ್ಲ. ಇವಾಗ ಸದ್ಯಕ್ಕೆ ಒಂದು ಬಂದಿದೆ ಶಿಫ್ಟ್ VDI ಸಿಂಗಲ್ ಓನರ್ ವೆಹಿಕಲ್. ಬಂದ ತಕ್ಷಣ ಇಮಿಡಿಯೇಟ್ಲಿ ವಿಡಿಯೋ ಆಗ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ಬೋದು, ಫ್ರಂಟ್ ವ್ಯೂ ತೋರಿಸ್ತಾ ಇದ್ದೀನಿ, ಹೆಂಗ್ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡ್ಬೋದು. ಫ್ರಂಟ್ ವ್ಯೂ, ಬಾನೆಟ್, ಫ್ರಂಟ್ ಬಂಪರು ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹಂಗೆ ನಿಮಗೆ ರೈಟ್ ಒಂದು ಬಾಡಿ ಲೈನ್ ತೋರಿಸ್ಕೊಂಡು ಬರ್ತೀನಿ, ಹೆಂಗ್ ಮೇಂಟೈನ್ ಮಾಡಿ ಅಂತ. ರೈಟ್ ಸೈಡ್ನು ಕೂಡ ನೋಡ್ಬೋದು ವ್ಯೂ. ಫ್ರೆಂಡ್ ಜಸ್ಟ್ ಇವಾಗಲೇ ಬಂದಿರೋದು, ಇನ್ನು ನಾವು ಏನೋ ಪಾಲಿಶ್ ಗಿಲಿಶ್ ಏನೋ ಮಾಡಿಸಿಲ್ಲ. ಜಸ್ಟ್ ಇವಾಗಲೇ ಬಂದ ತಕ್ಷಣ ಫಸ್ಟ್ ನಾನು ಏನು ತಿಳ್ಕೊಂಡೆ, ವೀಡಿಯೋ ಹಾಕ್ಬಿಡೋಣ, ನೆಕ್ಸ್ಟ್ ರಿಫರ್ಬ್ ಮಾಡೋದು ಸೆಕೆಂಡ್ರಿ, ರಿಫರ್ಬ್ ಮಾಡಿ ಕೊಡೋಣ ಕಸ್ಟಮರ್ಸ್ಗೆ. ಫಸ್ಟ್ ವೀಡಿಯೋ ಹಾಕೋಣ ಅಂತ. ಇನ್ನು ವೀಲ್ ಕ್ಯಾಪ್ಸ್ ಎಲ್ಲ ಹಾಕಿಲ್ಲ ನಾನು, ವೀಲ್ ಕ್ಯಾಪ್ಸ್ ಎಲ್ಲ ಹಾಕ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ. ಬಾಡಿ ಲೈನ್ ನೋಡ್ಕೊಳ್ಳಿ ನೀವು, ಬಾಡಿ ಲೈನು ವೆಲ್ ಮೇಂಟೈನ್ ಮಾಡಿದ್ದಾರೆ. ಇನ್ನು ಇಂಜಿನ್ನು ಕೂಡ ಒಳ್ಳೆ ಗುಡ್ ಮೇಂಟೈನ್ ಮಾಡಿದ್ದಾರೆ. ಇದು ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನೀವು, ಎಲ್ಲಿ ದಂಟು ಸ್ಕ್ರಾಚಸ್ ಆ ಥರ ಏನಿಲ್ಲ ನೋಡ್ಬೋದು ವೆಹಿಕಲ್ಲು. ಆ್ಯಂಡ್ ಲೆಫ್ಟ್ ಸೈಡ್ ಕೂಡ ವ್ಯೂ ನೋಡ್ಬೋದು. ತುಂಬ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಲೆಫ್ಟ್ ಸೈಡ್ ಕೂಡ. ಫ್ರೆಂಡ್ಸ್ ಬನ್ನಿ ಇವಾಗ ಬಾಡಿ ಲೈನ್ ರೈಟ್ ಒಂದು ನಿಮಗೆ ಬಾಡಿ ಲೈನ್ ಎಲ್ಲ ತೋರಿಸ್ಕೊಂಡು ಬಂದಿದ್ದೀನಿ. ಗುಡ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ಆ ಥರನೇ ಇಂಟೀರಿಯರ್ ನೋಡೋಣ, ಇಂಟೀರಿಯರ್ ಹೆಂಗೆ ಮೇಂಟೈನ್ ಮಾಡಿದೆ ಅಂತ. ಅದು ಮುಂಚೆ ನೋಡ್ಬೋದು, ಟೈರ್ಸ್ ಕಂಡೀಷನ್ ನೋಡ್ಬೋದು. ಆಲ್ಮೋಸ್ಟ್ ಒಂದು 75% ಟೈರ್ಸ್ ಇದೆ, ಫ್ರಂಟ್ ಟೈರ್ ಇದು. ಆ್ಯಂಡ್ ನಿಮಗೆ ಬ್ಯಾಕ್ ಸೈಡ್ ಟೈರ್ನು ಕೂಡ ನೋಡ್ಬೋದು, ಅದನ್ನು ಕೂಡ 75% ಟೈರ್ ಇದೆ. ಆ್ಯಂಡ್ ಇಂಟೀರಿಯರ್ ಕೂಡ ತೋರಿಸ್ತೀನಿ ನಿಮಗೆ. ಇಂಟೀರಿಯರ್ ನೋಡ್ಬೋದು ಫ್ರೆಂಡ್ಸ್. ಇಂಟೀರಿಯರ್ ನೋಡ್ಬೋದು, ಕಂಪ್ನಿ ಸೀಟ್ಸ್ ಬರುತ್ತೆ, ಇದು ಕಂಪ್ನಿ ಸೀಟ್ಸು. ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಒಳಗಡೆನೂ ಕೂಡ ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು. ಬ್ಯಾಕ್ ಸೈಡ್ ಲೆದರ್ ಸೀಟ್ಸ್ ಇದೆ ಫ್ರೆಂಡ್ಸ್. ಫ್ರಂಟ್ ನೋಡಿದ್ರೆ ಲೆದರ್ ಸೀಟ್ಸು ಬಿಚ್ಚಿಬಿಟ್ಟಿದ್ದಾರೆ, ಐ ಥಿಂಕ್ ಸೊ. ಅದು ಏನು ಟರ್ನ್ ಆಗಿದ್ದು ಅನಿಸುತ್ತೆ. ಇದು ಬ್ಯಾಕ್ ಸೈಡಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ. ಬ್ಯಾಕ್ ಸೈಡ್ ನೋಡ್ಬೋದು, ಲೆದರ್ ಸೀಟ್ಸ್ ಹಂಗೆ ಇದೆ, ಚೆನ್ನಾಗಿದೆ ಲೆದರ್ ಸೀಟ್ಸ್ ಇದು. ನನಗೆ ಬೂಟ್ ಸ್ಪೇಸ್ ಕೂಡ ಓಪನ್ ಮಾಡ್ತೀನಿ. ಬೂಟ್ ಸ್ಪೇಸ್ ಓಪನ್ನು, ಬೂಟ್ ಸ್ಪೇಸ್ ನೋಡ್ಬೋದು ಫ್ರೆಂಡ್ಸ್. ಬೂಟ್ ಸ್ಪೇಸ್ನು ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಇಷ್ಟು ಸ್ಪೇಸ್ ಬರುತ್ತೆ ಸ್ವಿಫ್ಟಲ್ಲಿ. ಆ್ಯಂಡ್ ಫ್ರೆಂಡ್ಸ್ ಲೆಫ್ಟ್ ಸೈಡ್ ಟೈರ್ ಕಂಡೀಷನ್ ನೋಡ್ಕೊಳ್ಳಿ, ಅದನ್ನು ಕೂಡ ಆಲ್ಮೋಸ್ಟ್ ಒಂದು 65-70% ಟೈರ್ ಇದೆ. ಆ್ಯಂಡ್ ಫ್ರಂಟ್ ಟೈರ್ನು ಕೂಡ ನೋಡ್ಬೋದು, ಅದನ್ನು ಕೂಡ ಒಂದು 65 to 70% ಟೈರ್ ಕಂಡೀಷನ್ ಇದೆ. ಬನ್ನಿ ಫ್ರೆಂಡ್ಸ್, ಈಗ ರೈಟ್ ಒಂದು ಬಾಡಿ ಲೈನು, ಇಂಟೀರಿಯರು ಎಲ್ಲ ನೋಡಿದ್ದೀರಾ. ಬನ್ನಿ ಇವಾಗ ಇಂಜಿನ್ ರೂಮ್ ಓಪನ್ ಮಾಡ್ತೀನಿ, ಇಂಜಿನ್ ರೂಮ್ ನೋಡೋಣ ಹೆಂಗೆ ಕಂಡೀಷನ್ ಇದೆ ಅಂತ. ಇಂಜಿನ್ ರೂಮ್ ತೋರಿಸ್ತೀನಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇಂಜಿನ್ ರೂಮು ಎಷ್ಟು ಗುಡ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಕ್ಲೀನ್ ಆಗಿದೆ. ಇನ್ನೂ ನಾನು ವಾಷಿಂಗ್ ಪಾಲಿಶಿಂಗ್ ಆಗಿಲ್ಲ, ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಜಿನ್ ರೂಮು. ನೋಡ್ಬೋದು ಇಂಜಿನ್ ರೂಮು, ಆಮ್ರಾನ್ ಬ್ಯಾಟ್ರಿ ಎಲ್ಲ ಇದೆ. ಬನ್ನಿ ಫ್ರೆಂಡ್ಸ್, ಇದು ಇವಾಗ ಇಂಜಿನ್ ಸ್ಟಾರ್ಟ್ ಮಾಡಿದ್ನು ಕೂಡ ತೋರಿಸ್ತೀನಿ, ಸೌಂಡ್ ಹೆಂಗಿದೆ ಅಂತ ಕೇಳೋಣ.
ತುಂಬ ಚೆನ್ನಾಗಿ ಕಾಣಿಸ್ತದೆ ಇಂಜಿನು, ಸ್ಮೂತ್ ಆಗಿದೆ. ಡೀಸೆಲ್ ಇಂಜಿನು ತುಂಬ ಸ್ಮೂತಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್, ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಇಂಜಿನ್ನು ಎಲ್ಲ ಆಲ್ಮೋಸ್ಟ್ ನಿಮಗೆ ಬಾಡಿ ಲೈನ್ ಆಗಲಿ ಆಯಿತು, ಇಂಟೀರಿಯರ್ ಆಯಿತು, ಪ್ಲಸ್ ಟೈರ್ಸ್ ಕಂಡೀಷನ್ನು, ಇಂಜಿನ್ ರೂಮ್ನು ಕೂಡ ಎಲ್ಲ ತೋರಿಸಿದ್ವಿ. ಬನ್ನಿ ಫ್ರೆಂಡ್ಸ್, ಡೀಟೇಲ್ಸ್ ತೊಗೊಳ್ಳೋಣ. ಪ್ರೈಸ್ ಎಷ್ಟಾಗುತ್ತೆ, ಏನಾಗುತ್ತೆ, ಎಷ್ಟಕ್ಕೆ ಆಗುತ್ತೆ, ಕೊಡ್ತಾರಾ ಅಂತ ಎಲ್ಲ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್ ನೋಡಿದ್ರೆ ನಿಮಗೆ ರೈಟ್ ಇಂಟೀರಿಯರ್, ಎಕ್ಸ್ಟೀರಿಯರ್, ಬಾಡಿ ಲೈನ್, ಟೈರ್ಸ್ ಕಂಡೀಷನ್, ಬೂಟ್ ಸ್ಪೇಸು ಅಂಡ್ ಇಂಜಿನ್ ರೂಮ್ನು ಕೂಡ ಎಲ್ಲ ಓಪನ್ ಮಾಡಿ ತೋರಿಸಿದ್ದೀನಿ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ ಇವಾಗಲೇ ಬಂದಿರೋದು ಮಾರುತಿ ಸ್ವಿಫ್ಟ್ VDI ಸಿಂಗಲ್ ಓನರ್ ವೆಹಿಕಲ್. ಆಲ್ಮೋಸ್ಟ್ ಎಲ್ಲ ಕಮೆಂಟ್ ಸೆಕ್ಷನ್ ಆಗಲಿ, ಮೆಸೇಜ್ ಆಗಲಿ ಅಂಡ್ ಫೋನ್ ಕಾಲ್ಸ್ ಅಲ್ಲಿ ಎಲ್ಲರೂ ನನಗೆ ಕೇಳ್ತಾ ಇದ್ರು, ಮಾರುತಿ ಶಿಫ್ಟ್ ಬಂದ್ರೆ ಇಮಿಡಿಯೇಟ್ ಹೇಳಿ ಸರ್, ಮಾರುತಿ ಶಿಫ್ಟ್ ಬಂದ್ರೆ ಅಂತ. ಜಸ್ಟ್ ಇವಾಗಲೇ ಬಂದ ತಕ್ಷಣ ಇನ್ನೂ ನಾನು ರೀಫರ್ಬ್ ಮಾಡ್ತಿಲ್ಲ, ಡೈರೆಕ್ಟ್ ವಿಡಿಯೋ ಆಗ್ತಾ ಇದ್ದೀನಿ. ಯಾಕಂದ್ರೆ ಕಸ್ಟಮರ್ಸ್ಗಳು ಬರಬೇಕು, ಬಂದು ನೋಡ್ಬೇಕಂತ. ನನ್ನ ಕಡೆಯಿಂದ ಎಲ್ಲ ರೀಫರ್ಬ್ ಏನೇನು ಮಾಡಬೇಕು ಎಲ್ಲ ರೀಫರ್ಬ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು 2011 ಮಾಡಲ್ ಶಿಫ್ಟ್ VDI ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಜಸ್ಟ್ 78,000 ಕಿಲೋಮೀಟರ್ಸ್, 80,000 ಕಿಲೋಮೀಟರ್ಸ್ ಏನು ಓಡಿದೆ. ಇದು ಮೈಲೇಜ್ ಇಲ್ಲಿ ನೋಡ್ತಾ ಇದ್ದಾರೆ, ಸಿಟಿಯಲ್ಲಿ 18-20 ಬರುತ್ತೆ ಶಿಫ್ಟ್ VDI, ಲಾಂಗ್ ಅಲ್ಲಿ 20+ ಬರುತ್ತೆ. ಪ್ರೈಸ್ ಇಲ್ಲಿ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 3,50,000 ಹೇಳ್ತಾ ಇದ್ದಾರೆ. ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ, ನೆಗೋಷಿಯೇಷನ್ ಪ್ರೈಸ್. ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಶೋರೂಮ್ಗೆ ಬರೋಕ್ಕೆ ಈಸಿ ರೂಟ್ ಅನ್ನ ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಸಾಗರ್ ಕಾರ್ಸ್ ಅಂತ. ಸಾಗರ್ ಕಾರ್ಸ್ ಅಲ್ಲಿ ಬಂದ್ರೆ ನಿಮಗೆ ಆಲ್ಮೋಸ್ಟ್ ಎನಿ ಬ್ರ್ಯಾಂಡ್, ಎನಿ ಕಾರ್ಸ್ ನಿಮಗೆ ಆರಾಮಾಗಿ ಸಿಗುತ್ತೆ. ಲೋನ್ ಫೆಸಿಲಿಟೀಸ್ ಕೂಡ ಇದೆ ನಮ್ಮ ಹತ್ರ, ಲೋನ್ ಕೂಡ ಮಾಡ್ಕೊಡ್ತೀನಿ. ಅಪ್ ಟು 80-90% ಲೋನ್ ಆಗುತ್ತೆ ನಿಮಗೆ. ಅಂಡ್ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ 100% ಕೂಡ ಟ್ರೈ ಮಾಡ್ಬೋದು ಲೋನು. ಅಂಡ್ ಫ್ರೆಂಡ್ಸ್ ಇನ್ನೊಂದು ಏನಂದ್ರೆ, ನಮ್ಮ ಹತ್ರ ತಗೊಂಡ್ರೆ ನಿಮ್ಗೆ ಕ್ವಾಲಿಟೀಸ್ ಏನೇನು ಪರ್ಪಸ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ, ನಮ್ಮ ಕಡೆಯಿಂದ ಡಾಕ್ಯುಮೆಂಟ್ಸ್ ಬಗ್ಗೆ, ಆಕ್ಸಿಡೆಂಟ್ ಬಗ್ಗೆ ಎಲ್ಲ ವಾರಂಟಿ ಗ್ಯಾರಂಟಿ ಇರುತ್ತೆ. ಪ್ಲಸ್ ನಮ್ಮ ಕಡೆಯಿಂದ ನಿಮಗೆ ಎಲ್ಲ ಫೆಸಿಲಿಟೀಸ್ ಮಾಡಿ 3M ಪಾಲಿಶ್ ಮಾಡಿ ಡೆಲಿವರಿ ಟೈಮಲ್ಲಿ, ಅಂಡ್ ನಿಮಗೆ ರಬ್ಬಿಂಗ್ ಪಾಲಿಶಿಂಗ್ ಮಾಡಿ ಕೊಡ್ತೀನಿ. ಅಂಡ್ ಒಳಗಡೆ ನಿಮಗೆ RTO ಟ್ರಾನ್ಸ್ಫರ್, ಟ್ರೈನಿಂಗ್ ಟ್ರಾನ್ಸ್ಫರ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ ನಮ್ಮ ಹತ್ರ ಫ್ರೆಂಡ್ಸ್. ಈ ತರ ಎಲ್ಲ ಬೆನಿಫಿಟ್ಸ್ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ ಅಲ್ಲಿ ಸಿಗುತ್ತೆ. ಅಂಡ್ ಫ್ರೆಂಡ್ಸ್ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ. ಇಲ್ಲಾಂದ್ರೆ ನಿಮ್ಗೆ ಈ ಗಾಡಿಯಲ್ಲಿ ಎಲ್ಲ ಬೇಡ, ಬೇರೆ ಗಾಡಿ ಬೇಕಂದ್ರೆ ಕೂಡ ಕ್ಯಾಟ್ಲಾಗ್ ನಂಬರ್ನು ಕೂಡ ಲಿಂಕ್ ಹಾಕಿರ್ತೀನಿ. ಆದ್ಮೇಲೆ ನಮ್ಮ ವಾಟ್ಸ್ಆಪ್ ನಂಬರ್ನು ಕೂಡ ಇರುತ್ತೆ, ನಮಗೆ ಚಾಟ್ ಮಾಡ್ಬೋದು. ನಿಮ್ಗೆ ಯಾವ ಗಾಡಿ ಬೇಕು ಅಂತ ಅದೇ ಗಾಡಿ ಬೇಕಂದ್ರೆ ನಾನು ಡೀಟೇಲ್ಸ್ ಎಲ್ಲ ಕಳ್ಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಗುಡ್ ಬೈ.